ನಮಸ್ಕಾರ ಎಲ್ರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮ ಟ್ರಿಪ್ಪಿನ ಡೇ 2 ಹಾಗೆ ಎಪಿಸೋಡ್ 2 ಕೂಡ ಹೌದು. ನನ್ನ ಮೊದಲನೇ ಎಪಿಸೋಡ್ ನೋಡ್ಕೊಂಡ್ ಬಂದಿಲ್ಲ ಅಂದ್ರೆ ನೋಡ್ಕೊಂಡ್ ಬಂದ್ಬಿಡಿ. ಸೊ ನಾವಿವಾಗ ಮುರುಡೇಶ್ವರದಲ್ಲಿದ್ದೀವಿ. ನೆನ್ನೆ ಈವ್ನಿಂಗ್ಗೆ ಬಂದಿದ್ವಿ. ಈವ್ನಿಂಗ್ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಇವತ್ತು ಮಾರ್ನಿಂಗ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವಿವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಸೊ ಹಾಗಾಗಿ ನಾನು ದೇವಸ್ಥಾನದ ಒಳಗಡೆ ಏನು ತೋರಿಸೋದಕ್ಕೆ ಆಗೋದಿಲ್ಲ. ಆದರೆ ದೇವಸ್ಥಾನದ ಹೊರಗಡೆ ಹಾಗೆ ಸುತ್ತಮುತ್ತ ಹೇಗಿದೆ ಅಂತ ಎಲ್ಲ ಅದನ್ನು ಡೆಫಿನೆಟ್ಲಿ ನಾನು ನಿಮಗೆ ತೋರಿಸ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಜೆಷನ್ಸ್ನ ಕಮೆಂಟ್ ಮಾಡಿ. ಹಾಗೆ ಇನ್ಸ್ಟಾನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಈ ಜಾಗದ ಬಗ್ಗೆ ಹೇಳಬೇಕಂದ್ರೆ ಇದು ಭಟ್ಕಳ ತಾಲೂಕಿನ ಮುರುಡೇಶ್ವರ ಅನ್ನೋ ಟೌನ್ನಲ್ಲಿದೆ. ಇದು ಕಂದುಕ ಅನ್ನೋ ಬೆಟ್ಟದ ಮೇಲೆ ದೇವಸ್ಥಾನನ ಕಟ್ಟಿದ್ದಾರೆ. 3 ಸೈಡು ಅರೇಬಿಯನ್ ಸಿ ಇದೆ. ಹಾಗಾಗಿ ಈ ಜಾಗ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇಲ್ಲಿಗೆ ನೀವು ಎಲ್ಲ ಮೋಡ್ ಆಫ್ ಟ್ರಾನ್ಸ್ಪೋರ್ಟಿಂದ ಬರ್ಬೋದು. ರೈಲ್ವೆ ಇದೆ, ಬಸ್ ಇದೆ, ಹಾಗೆ ನಿಮ್ಮ ಓನ್ ವೆಹಿಕಲ್ಸಿಂದನೂ ಬರ್ಬೋದು. ಈ ಜಾಗ ಫೇಮಸ್ ಆಗಿರೋದಕ್ಕೆ ಇಷ್ಟು ದೊಡ್ಡ ಶಿವನ ಸ್ಟ್ಯಾಚು ಮತ್ತು ಇಷ್ಟು ಹೈಟ್ ಆಗಿರೋ ಗೋಪುರ ಅಂತಲೇ ಹೇಳ್ಬೋದು. ಇದು ದಿ ಸೆಕೆಂಡ್ ಟಾಲೆಸ್ಟ್ ಶಿವನ ಸ್ಟ್ಯಾಚು ಇನ್ ದ ವರ್ಲ್ಡ್ ಮತ್ತು ಇಂಡಿಯಾದ ಅತಿ ಎತ್ತರದ ಶಿವನ ಸ್ಟ್ಯಾಚು ಕೂಡ. ಹಾಗೆ ಈ ಗೋಪುರ ಇಂಡಿಯಾ ಸೆಕೆಂಡ್ ಟಾಲೆಸ್ಟ್ ಗೋಪುರ. ಆ್ಯಂಡ್ ಇದು ಒಂದೇ ಗೋಪುರದಲ್ಲೇ ಲಿಫ್ಟ್ ಇರೋದು ಗೋಪುರದ ಮೇಲೆ ಹೋಗೋದಕ್ಕೆ. ನಾನು ಮೇಲೆ ಹೋಗಿ ವ್ಯೂನ ನಿಮಗೆ ತೋರಿಸ್ತೀನಿ. ಹಾಗೆ ಇಲ್ಲಿ ಸೀಸನ್ನಲ್ಲಿ ಬಂದರೆ ತುಂಬ ವಾಟರ್ ಸ್ಪೋರ್ಟ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಇರುತ್ತೆ. ಬೀಚ್ನಲ್ಲಿ ಆಟಾಡೋದಕ್ಕೆ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದಕ್ಕೆ ಒಂದೊಳ್ಳೆ ಟೂರಿಸಮ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವಿವಾಗ ಗೋಪುರದ ಮೇಲೆ ಹೋಗ್ತಾ ಇದೀವಿ. ಅದು ಅಷ್ಟು ಹೈಟಲ್ಲಿ ಇದ್ದಾಗ ಒಳಗಡೆ ಲಿಫ್ಟ್ ಇದೆ. ನಾವಿವಾಗ ಲಿಫ್ಟ್ ಅಲ್ಲಿ ಮೇಲೆ ಟಾಪ್ ವ್ಯೂ ಹೋಗ್ತಾ ಇದೀವಿ. 18 ಫ್ಲೋರ್ ಇದೆ ಅಂತ 18 ಫ್ಲೋರ್ ಮೇಲೆ ಹೋಗ್ತಾ ಇದೀವಿ. ಸ್ಪೀಡ್ ಅಲ್ಲಿ ಹೋಗ್ತಾ ಇದೀವಿ. ಸೊ ನಾವು ಹಾಗೆ ಲಿಫ್ಟಲ್ಲಿ ಮೇಲೆ ಹೋದ್ವಿ. ಸೊ ನಾವು ಲಿಫ್ಟಿಂದ ಹೊರಗಡೆ ಬಂದು ರೈಟ್ ಸೈಡ್ನಲ್ಲಿ ನಮಗೆ ಈ ಶಿವನ ಸ್ಟ್ಯಾಚು ನೋಡ್ಬೋದು ಟಾಪ್ ವ್ಯೂವಿಂದ. ಇಷ್ಟೊತ್ತು ನೀವು ನನ್ನ ಡ್ರೋನ್ ಶಾಟ್ಸ್ನ ಏನು ನೋಡಿದ್ರಿ, ನೀವು ಲಿಫ್ಟ್ನಲ್ಲಿ ಗೋಪುರದ ಮೇಲೆ ಬಂದರೆ ಲೈವಲ್ಲೇ ನೋಡ್ಬೋದು. ತುಂಬ ಬ್ಯೂಟಿಫುಲ್ ಆಗಿರೋವಂಥ ವ್ಯೂ ಇದು. ಹಾಗೆ ಲಿಫ್ಟ್ ಹೊರಗಡೆ ಬಂದು ಆಪೋಸಿಟ್ ಬಂದರೆ ಈ ಥರ ವ್ಯೂ ಸಿಕ್ಕತ್ತೆ. ಇನ್ನು ಲಿಫ್ಟ್ ಹಿಂದೆಗಡೆ ಈ ವ್ಯೂ ಇದೆ. ಹಾಗೆ ಇದು ಮುರುಡೇಶ್ವರ ಟೌನ್ ವ್ಯೂ. ನಾವು ಇವಾಗ ಶಿವನ ಸ್ಟ್ಯಾಚು ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿನೂ ವ್ಯೂ ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ಅಲ್ಲಿ ಮ್ಯೂಸಿಯಂ ಕೂಡ ಇದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನಾವೀಗ ಭೂಕೈಲಾಸದ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಈ ಜಾಗದ ಪೌರಾಣಿಕತೆನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ನಾನು ನಿಮಗೆ ಅದನ್ನು ತೋರಿಸ್ತಾ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ರಾವಣ ತಪಸ್ ಮಾಡಿ ಶಿವನ ಆತ್ಮಲಿಂಗನ ತಗೊಂಡು ಲಂಕೆಗೆ ಹೋಗಬೇಕಾದ್ರೆ ದೇವತೆಗಳು ಆತ್ಮಲಿಂಗ ರಾವಣನ ಹತ್ರ ಇದ್ದರೆ ಏನಾದರೂ ಕೆಟ್ಟದಾಗತ್ತೆ ಅಂತ ರಾವಣನಿಗೆ ಸಂಧ್ಯಾ ವಂದನೆಗೆ ಟೈಮ್ ಆಗೋ ಥರ ಮಾಡ್ತಾರೆ. ಆದರೆ ಶಿವ ಆತ್ಮಲಿಂಗ ಕೊಡಬೇಕಾದ್ರೆ ಲಂಕೆಗೆ ಹೋಗೋ ತನಕ ಕೆಳಗಡೆ ಇಡಬಾರ್ದು ಅಂತ ಹೇಳಿರ್ತಾರೆ. ಆಗ ಸಂಧ್ಯಾ ವಂದನೆಗೆ ಟೈಮ್ ಆಗಿರೋ ಕಾರಣ ಅಲ್ಲಿರೋ ಒಂದು ಹುಡುಗನ ಕರೆದು ಆ ಲಿಂಗನ ಕೊಡ್ತಾರೆ. ಗಣೇಶನೇ ಹುಡುಗನ ವೇಷದಲ್ಲಿ ಬಂದಿರ್ತಾರೆ. ಆಗ ಆ ಹುಡುಗ ಈ ಲಿಂಗನ ಜಾಸ್ತಿ ಹೊತ್ತು ನನ್ನ ಕೈಲಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ, ನಾನು 3 ಸತಿ ಕರಿತೀನಿ, ಬಂದಿಲ್ಲ ಅಂದರೆ ಕೆಳಗಡೆ ಇಟ್ಬಿಡ್ತೀನಿ ಅಂತ ಹೇಳಿರ್ತಾರೆ. ಸರಿ ಅಂತ ರಾವಣ ಸಂಧ್ಯಾ ವಂದನೆಗೆ ಹೋದಾಗ 3 ಸತಿ ಕರೆದು ಕೆಳಗಡೆ ಇಟ್ಬಿಡ್ತಾರೆ.
ಆ ಕೋಪದಲ್ಲಿ ಆ ಹುಡುಗನ ಹೊಡೆದು ಆ ಲಿಂಗನ ಎತ್ತೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಎಷ್ಟೇ ಟ್ರೈ ಮಾಡಿದ್ರೂ ಲಿಂಗ ಬರೋದಿಲ್ಲ. ರಾವಣ ಫುಲ್ಲು ಕೋಪದಲ್ಲಿ ಅವರ ಬಲ ಎಲ್ಲ ಬಿಟ್ಟು ಎತ್ತಿದಾಗ ಲಿಂಗ ಪಾರ್ಟ್ಸಾಗಿ ಕೈಗೆ ಬರುತ್ತೆ. ಆ ಒಂದೊಂದು ಭಾಗನ ಒಂದೊಂದು ಕಡೆ ಬಿಸಾಕ್ತಾರೆ. ಅದರಲ್ಲಿ ಒಂದು ಭಾಗ ಇಲ್ಲಿ ಮುರುಡೇಶ್ವರದಲ್ಲಿ ನಾವು ನೋಡ್ಬೋದು. ಅದು ಈ ರೀತಿ ಇದೆ. ಐ ಹೋಪ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್. ಧನ್ಯವಾದ.